ಮುಖ್ಯಮಂತ್ರಿ ಮೇಲೆ ಒಂದು ಎಫ್ಐಆರ್ ಇಲ್ಲ, ಯಾವ ಮುಖ್ಯಮಂತ್ರಿ ಮೇಲೆ ಒಂದು ಚಾರ್ಜ್ ಶೀಟ್ ಇಲ್ಲ, ಯಾವುದೇ ರೀತಿಯಾದಂಥ ಕಾನೂನು ಬಾರಿ ಯಾವುದಂತ ಕಾರ್ಯಕ್ರಮವನ್ನು ಕೆಲಸ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಯವ್ರನ್ನ ಈ ರೀತಿ ಮಾಡ್ತಕ್ಕಂಥದ್ದು ಕೇವಲ ಇದು ಏನಂತಂದ್ರೆ ಅಧಿಕಾರನ ದುರುಪಯೋಗಪಡಿಸ್ಕೋಬೇಕು, ಮುಖ್ಯಮಂತ್ರಿ ಅವರಿಗೆ ತೇಜೋವಧನ ಮಾಡಬೇಕು, ಇಲ್ಲಿಂದ ಸರ್ಕಾರ ಬೆಳೆಸಬೇಕೆಂಬ ಒಂದು ಉದ್ದೇಶ ಬಿಟ್ಟರೆ ಬಿಜೆಪಿ ಹತ್ರ ಬೇರೆ ಯಾವುದು ಅಜೆಂಡಾ ಇಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಕಮ್ ವಾಟ್ ಮೇ, ಲೆಟ್ ದೆಮ್ ಡು ವಾಟ್ ಎವರ್ ದೇ ವಾಂಟ್ ಟು ಡೂ. ಇಡೀ ಕರ್ನಾಟಕದ ಜನತೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಇದ್ದೀವಿ. ಕಂಪ್ಲೀಟ್ ಕರ್ನಾಟಕದ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಎಂಎಲ್ಎಗಳು, ಕೆಲವು ಬಿಜೆಪಿ ಎಂಎಲ್ಎಗಳು ಕೂಡ ಸಿದ್ದರಾಮಯ್ಯ ಅವರ ಜೊತೆ ಇದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಿಮಗೆ ನಿಮ್ಮ ಮೇಲೆ ಆರೋಪ, ಈಗ ನೀವು ಹೇಳ್ತೀರಾ ಸಿದ್ದರಾಮಯ್ಯ ಹೇಳ್ತಾರೆ ನಾವು ಕ್ಲೀನ್ ಚೀಟ್ ಇದ್ದೀವಿ, ನಮ್ಮಲ್ಲಿ ಯಾವುದೂ ಆರೋಪ ಇಲ್ಲ ಅಂತ. ನೀವು ತನಿಖೆ ಆಗಲಿ ಬಿಡಿ, ನೀವು ಕ್ಲೀನ್ ಚೀಟ್ ತೆಗೆದುಕೊಂಡು ಬರಲಿಕ್ಕೆ ಕಷ್ಟ ಇರ್ತದೆ. ಏನು ತನಿಖೆ ಎದರದ್ದು ಆಗಬೇಕು? ಈಗ ಪ್ರಾಸಿಕ್ಯೂಷನ್ ಮಾಡಿ ತನಿಖೆ ಕೊಟ್ಟಿದ್ದಾರಲ್ಲ, ಪ್ರಾಸಿಕ್ಯೂಷನ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಯಾವುದು ಆರೋಪ ಇಲ್ಲ ಅಂತ ಕ್ಲೀನ್ ಚೀಟ್ ತೆಗೆದುಕೊಂಡು ಮಾಡಲಿಲ್ಲ. ಪ್ರಾಸಿಕ್ಯೂಷನ್ ಕೊಟ್ಟಾರಲ್ಲ, ಯಾರು ಬೇಡ ಅಂದಾರೆ? ಕಾನೂನಾಗ ಹೋರಾಟ ಮಾಡ್ತೀವಿ. ಮತ್ತೆ ಈಗ ಆಲ್ರೆಡಿ 4 ಪೆಂಡಿಂಗ್ ಇಂದಲ್ಲ ಪ್ರಾಸಿಕ್ಯೂಷನ್ ಯಾಕೆ ಕೊಟ್ಟಿಲ್ಲ ನೀವು ಕೇಳ್ತೀರಾ? ಬಿಜೆಪಿ ಕೇಳಿ, ಯು ಗಾಂಟ್ ಆಸ್ಕ್ ದಮ್. ಅಲ್ಲ, ದಟ್ ವಿ ವಿಲ್ ಫೈಟ್ ಟೂತ್ ಅಂಡ್ ನಾಲ್. ಐ ಆಮ್ ಆಸ್ಕಿಂಗ್ ಯು, ಲಾಸ್ಟ್ ಫೋರ್ ಕೇಸಸ್ ಆರ್ ವಿಚ್ ಆರ್ ಪೆಂಡಿಂಗ್ ವಿತ್ ಹಿಮ್. ಯಾರ್ದು? ಜನಾರ್ದನ್ ರೆಡ್ಡಿ ಅವ್ರದ್ದಿದೆ, ಕುಮಾರಸ್ವಾಮಿ ಅವ್ರದ್ದಿದೆ, ಜೊಲ್ಲಾದವ್ರದ್ದೆ, ಆಮೇಲೆ ಮುರುಗೇಶ್ ನೀರ ಅವ್ರದ್ದು. 4 ಕೇಸ್ ಪೆಂಡಿಂಗ್ ಇದೆ. ವೈ ಆರ್ ದೇ ನಾಟ್ ಆಕ್ಟಿಂಗ್ ಅಪಾನ್ ಇಟ್? ವೈ ಗವರ್ನರ್ ಹಿಮ್ಸೆಲ್ಫ್ ಇಸ್ ನಾಟ್ ಆಕ್ಟಿಂಗ್ ಅಪಾನ್ ಇಟ್? ಇಲ್ಲ, ಈಗ ನೀವು ಬಂದಿರತಕ್ಕಂಥದ್ದು ಗವರ್ನರ್ ಬಗ್ಗೆ ಮಾತನಾಡ್ತಿದ್ದೀವಿ, ಹೌದಿಲ್ಲ? ಸೊ ಗವರ್ನರ್ ಅವರು ದ ವೇ ಈಸ್ ಆಕ್ಟಿಂಗ್ ವಿ ವಾಂಟ್ ಟು ಶೋ ಇಟ್ ಅಲ್ಲ. ಗವರ್ನರ್ ಕ್ಯಾನ್ ಟೇಕ್ ಇಟ್ಸ್ ಟೈಮ್. ವಿ ಆರ್ ನಾಟ್ ಆಸ್ಕಿಂಗ್ ವೈ ಟು 1 year ಅಂತ, ಬಟ್ ವೈ ಇಸ್ ನಾಟ್ ಪರ್ಸ್ಯೂಯಿಂಗ್ ಅಂತ ನಾವು ಕೇಳ್ತಕ್ಕಂಥದ್ದು. ಗವರ್ನರ್ ನಿಮ್ಮ ವಿಚಾರದಲ್ಲಿ ಸೀರಿಯಸ್ ತೆಗೆದುಕೊಂಡಾಗ ಬೇರೆ ವಿಚಾರದಲ್ಲಿ ಯಾಕೆ ಸೀರಿಯಸ್ ತಗೊಂಡಿಲ್ಲ ಅಂತ ಪ್ರಶ್ನೆ ಆಗ್ತಿದೆ. ಅಂದ್ರೆ ಗವರ್ನರ್ಗೆ ಯಾವ ಡಿಸ್ಕ್ರಿಷನ್ ಪವರ್ ಇಲ್ಲ ಅಂತ ಅಲ್ಲ ನೀವು ಹೇಳ್ತದ್ದು. ವೈ ಡಿಂಟ್ ಗವರ್ನರ್ ಡಿಂಟ್ ಆಕ್ಟ್ ಫಾರ್ 1 year ನಾನು ನಿಮ್ಮನ್ನು ಕೇಳ್ತಿರೋದು. ವಿ ಹ್ಯಾವ್ ಗಾಟ್ ರೈಟ್ ಟು ಆಸ್ಕ್, ರೈಟ್? ವಿ ಕೆನಾಟ್ ಸೇ ಗವರ್ನರ್ 6 ತಿಂಗಳಿನಾಗೆ ಮಾಡಬೇಕು, 3 ತಿಂಗಳಿನ ಮಾಡಬೇಕಂತ ಏನು ಕಾನೂನು ಪ್ರಾವಿಷನ್ ಇಲ್ಲಲ್ಲ. ಹಿ ಹಸ್ ಗಾಟ್ ಇಸ್ ಓನ್ ಸ್ವೀಟ್ ಟೈಮ್. ಸೊ ವೈ ಇಸ್ ಹೈರಿಂಗ್ ಅಪ್ ಆನ್ ದಿಸ್ ಕೇಸ್, ವೈ ನಾಟ್ ಆನ್ ದಟ್ ಕೇಸ್ ಅಂತ ನಾವು ಕೇಳ್ತಕ್ಕಂಥದ್ದು. ಒತ್ತಡ ರಾಜಕೀಯ ಮಾಡಕ್ ಬಂದಾರ್ರಿ. ಒತ್ತಡ ಏನೈತೆ? ಗವರ್ನರ್ ವಾಂಟ್ಸ್ ಟು ಪ್ಲೇ ಪೊಲಿಟಿಕ್ಸ್ ಇದ್ರೆ ಒತ್ತಡ ಏನೈತೆ? ನಿಮಗೆ ಮೇಲ್ನೋಟದಲ್ಲಿ ಕಾಣ್ತಾ ಇದೆ ಅಲ್ವಾ? ಇಡೀ 10 ವರ್ಷದಲ್ಲಿ ಎಲ್ಲ ಗವರ್ನರ್ಗಳು ಇದೇ ಮಾಡ್ತಿದ್ದಾರೆ. ಇನ್ನೇನೈತೆ? ಕೇಂದ್ರ ಸರ್ಕಾರ ಅದನ್ನೇ ಮಾಡಿದೆ. ಫೆರಾ, ಇಡಿ, ಸಿಬಿಐ ಇವೆಲ್ಲ ಇವು ಬಿಟ್ಟರೆ ಇನ್ನೇನು 10 ವರ್ಷದಿಂದ ಏನು ಮಾಡಿದೆ? ಈ ದೇಶದಾಗ ಏನಾಗಿದೆ 10 ವರ್ಷದಲ್ಲಿ? ದೂರ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಕಮ್ ವಾಟ್ ಮೇ, ವಿ ಆರ್ ಗೋಯಿಂಗ್ ಟು ಸ್ಟ್ಯಾಂಡ್ ಬೈ ಮಿಸ್ಟರ್ ಸಿದ್ದರಾಮಯ್ಯ ಜಿ. ವಿ ಆರ್ ಗೋಯಿಂಗ್ ಟು ಬಿ ಹೋಲ್ ಹಾರ್ಟೆಡ್ಲಿ. ನಮ್ಮ ಹೈಕಮಾಂಡ್ ಆಗಿರಲಿ, ನಮ್ಮ ಶಾಸಕರಾಗಿರಲಿ, ನಮ್ಮೆಲ್ಲ ಸಚಿವರುಗಳು ಸಿದ್ದರಾಮಯ್ಯ ಜೊತೆ ಇದ್ದೀವಿ. ಕರ್ನಾಟಕ ಜನತೆ ಸಿದ್ದರಾಮಯ್ಯ ಜೊತೆ ಇದೆ. ಅವ್ರಿಗೆ ಏನಂತಂದ್ರೆ, ಒಬ್ಬ ಹಿಂದುಳಿದ ನಾಯಕ 60,000 ಕೋಟಿ ಕೊಟ್ಬಿಟ್ಟಿದ್ದಾನೆ ಬಡವರಿಗೆ. ಅದು ಅವ್ರಿಗೆ ಜೀರ್ಸ್ಕೊಳಕ್ಕೆ ಆಗ್ತಾ ಇಲ್ಲ. ಯಾವಾಗ GST ವಿರುದ್ಧ ನಾವು ಹೋರಾಟ ಮಾಡಿ ಇಡೀ ದೇಶದ ಗಮನವನ್ನು ಸೆಳೆದ್ವಿ, ಯಾವಾಗ ನಮಗೆ ಬರ ಪರಿಹಾರ ಬರಲಿಲ್ಲ, ಸುಪ್ರೀಂ ಕೋರ್ಟ್ ಮುಖಾಂತರ ಬರ ಪರಿಹಾರ ತಂದ್ವಿ, ಅದು ಅವರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಯಾವುದೇ ರೀತಿಯಿಂದ ಒಂದು ನೆಪ ಹುಡುಕ್ಬೇಕು, ಕಳ್ಳಗೊಂದು ಪಿಳ್ಳೆನವ ಅಂತಾರಲ್ಲ, ಅಂತ ಒಂದು ಕಳ್ಳದ ಒಂದು ಪಿಳ್ಳೆನವ ಹುಡುಕಿ ಅವ್ರು ಕೊಟ್ಟಿರ್ತಕ್ಕಂಥ ಸೈಟು, ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು, ಅವರು ಆಡಳಿತದಲ್ಲಿ ಆಗಿರ್ತಕ್ಕಂಥ ಸೈಟ್ ಕೊಟ್ಟು ಈ ರೀತಿ ಮಾಡ್ತಕ್ಕಂಥದ್ದು, ಇದು ಸಾರ್ವಜನಿಕ ಜೀವನದಲ್ಲಿ ಜನಕ್ಕೆ ಅರ್ಥ ಆಗುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು, ಮತ್ತು ಖಂಡಿತವಾಗಿ ಅರ್ಥ ಆಗುತ್ತೆ ಅಂತ ನಾನು ಹೇಳಿಕೆ ಬಯಸ್ತೀನಿ. ಅಲ್ಲ, ಅದೇ ಸಾಲ್ ಪ್ರೀ ಪ್ಲಾನ್ ಅಂತ ಹೇಳ್ತೀವಲ್ಲ, ಎವ್ರಿಥಿಂಗ್ ಇಫ್ ಯು ಸಿ ಅವರೆಲ್ಲ ಪ್ರೀ ಪ್ಲಾನ್ ಆಗಿ ಮಾತನಾಡಿದ್ದಾರೆ, ಪ್ರೀ ಪ್ಲಾನ್ ಆಗಿ ಮಾಡ್ತಿದ್ದಾರೆ. ಈಗ ಹೇಳಿದಲ್ಲ, 67 ಜನ ಈ ದೇಶದ ಜನರು, ಯುವಕರು ರಷ್ಯಾಗೆ ಹೋಗಿದ್ರು ಕೆಲಸ ಮಾಡಲಿಕ್ಕೆ. ಅವರು ಯುದ್ಧಕ್ಕೆ ಉಪಯೋಗಿಸ್ಕೊಂಡ್ರೆ ಇದಕ್ಕೆ ಮತ್ತೆ ನಾವೇನು ಮಾಡ್ಬೇಕು? ಇದ್ರ ಬಗ್ಗೆ ಏನು ಚರ್ಚೆ ಬೇಡ? ವಿಚ್ ಇಸ್ ಲಾರ್ಜರ್ ಇಶ್ಯೂ? ವಿಚ್ ಇಸ್ ದ ಲಾರ್ಜರ್ ಇಶ್ಯೂ? ಐ ರಿಕ್ವೆಸ್ಟ್ ಆಲ್ ಮೀಡಿಯಾ ಫ್ರೆಂಡ್ಸ್, ಮೇಕ್ ಇಟ್ ಆಸ್ ಅ ಲಾರ್ಜರ್ ಇಶ್ಯೂ ಅಂಡ್ ಆಸ್ಕ್ ಎವ್ರಿಥಿಂಗ್. ನೋ, ಇದು ಬಿಡ್ರಿ, ಗವರ್ನರ್ ಬಿಡ್ರಿ, ಇದು ಹೇಳ್ರಿ ಅಂತ ಕೇಳ್ರಿ. ಅವರಿಗೆ ಕೇಳಿ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ, ಕುಮಾರಸ್ವಾಮಿ ಅವ್ರಿಗೆ ಕೇಳ್ರಿ, ಪ್ರತಿಯೊಬ್ಬ ಬಿಜೆಪಿ ಅವ್ರಿಗೆ ಕೇಳ್ರಿ. ಈ ಮತ್ತೆ 67 ಹುಡುಗರು ಅಲ್ಲಿ ಹೋಗಿದಾರಲ್ಲ, ಎದಕ್ಕೆ ಹೋಗ್ಯಾರ? ಮತ್ತೆ ಏನು ಕಾರಣ? 8 ಜನ ತೀರು ಹೋಗಿದ್ದಾರೆ, ಬಾಡಿ ಸಿಗ್ತಾ ಇಲ್ಲ, DNA ಒದ್ದಾಡ್ತಾ ಇದೀವಿ, ದೇಶ ಒದ್ದಾಡ್ತಾ ಇದೆ. ಇಸ್ ನಾಟ್ ಅ ಲಾರ್ಜರ್ ಇಶ್ಯೂ, ಲಾರ್ಜರ್ ಕ್ವಶನ್ಸ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಈಗ ಕೇಂದ್ರ ಸರ್ಕಾರ ಬಂದು 60 ದಿನ ಆಗಿಲ್ಲ, 17 ಬಾರಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಇಸ್ ಇಟ್ ನಾಟ್ ಎ ಲಾರ್ಜರ್ ಕ್ವಶನ್ಸ್ ಟು ಬಿ ಆಸ್ಕ್ಡ್? ಇಲ್ಲಿ ಏನಿಲ್ಲ, FIR ಇಲ್ಲ, ಏನಿಲ್ಲ, ಚಾರ್ಜ್ ಶೀಟ್ ಇಲ್ಲ, ಏನಿಲ್ಲ. ಅವರೇ ಸೈಟ್ ಕೊಟ್ಟು, ಅವರೇ ಅವ್ರ ಕಾಲದಲ್ಲಿ ಸೈಟ್ ಕೊಟ್ಟು ನಮ್ಮ ಮೇಲೆ ಕೇಸ್ ಹಾಕದ ಗವರ್ನರ್ ಥ್ರೂ. ವಾಟ್ ಎಲ್ಸ್ ಯು ರಿಕ್ವೈರ್? ಹೌ ಕ್ಯಾನ್ ವಿ ಡಿಫೆಂಡ್ ಸಚ್ ಥಿಂಗ್ಸ್? ನಿಮ್ಮ ರಾಷ್ಟ್ರೀಯ ನಾಯಕರು ಏನ್ ಮಾಡ್ತಾರೆ? ಎಲ್ಲ ಪ್ರಶ್ನೆ ನೀವು ಇಲ್ಲೇ ಕೇಳ್ತಿದ್ದೀರಾ. ನಿಮ್ಮ ರಾಷ್ಟ್ರೀಯ ನಾಯಕರು ಮೋದಿ ಕೇಳಲಿಕ್ಕೆ ಈಗ 17 ಬಾರಿ ಅಟ್ಯಾಕ್ ಇದ್ದು, ನೀವು ರಾಷ್ಟ್ರೀಯ ನಾಯಕರು ಏನ್ ಪ್ರಶ್ನೆ ಮಾಡ್ತೀರಾ? ಎಲ್ಲ ಕೇಳ್ತಾ ಇದಾರೆ ನೋಡ್ರಿ. ಈಗ ನಾನು ಕೇಳಿದ ಪ್ರಶ್ನೆ ನೀವು ಬಿಜೆಪಿ ಅವ್ರು ಕೇಳ್ರಿ. ನಮ್ಮ ರಾಷ್ಟ್ರ ನಾಯಕರು ಏನ್ ಕೇಳಬೇಕು ಪಾರ್ಲಿಮೆಂಟ್ ನಲ್ಲಿ ಕೇಳ್ತಾ ಇದಾರೆ. ನಾನು ಕೇಳಿದ ಪ್ರಶ್ನೆನ ದಯಮಾಡಿ ಬಿಜೆಪಿ ಅವ್ರಿಗೆ ಕೇಳಿ ಅಂತ ನಾನು ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀನಿ.